ನಮಸ್ಕಾರ, ವಿಶ್ವಂಬರ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ಮರಾಠಿ. ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ತಾಲೂಕು ರಾಜ್ಯದ ಸರಾಸರಿ ತಲಾದಾಯದಲ್ಲಿ ನಂಬರ್ 1 ಬಂದಿದೆ. ಇಷ್ಟು ವರ್ಷ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿದ್ದ ಈ ತಾಲೂಕು ಈಗ ನಂಬರ್ 1 ಬಂದಿದೆ. ಹೇಗಂತ ಶಾಕ್ ಆಗ್ತಿದ್ಯಾ? ಮತ್ತೆ ಇದಕ್ಕೆ ಏನ್ ರೀಸನ್ ಅಂತ ಗೊತ್ತಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹೌದು, ಹಚ್ಚ ಹಸಿರಿನಿಂದ ಕೂಡಿದ ಮಲೆನಾಡಿನ ಒಂದು ಭಾಗವಾದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಇಷ್ಟು ವರ್ಷ ಹಿಂದುಳಿದ ತಾಲೂಕುಗಳ ಪಟ್ಟಿಯಲ್ಲಿತ್ತು. ಆದರೆ ರಾಜ್ಯದ ಸರಾಸರಿ ತಲಾದಾಯದಲ್ಲಿ 1.10 ರು ಹೆಚ್ಚು ಗಳಿಸುವುದರ ಮೂಲಕ ನಂಬರ್ 1 ಬಂದಿದೆ. ಈ ವರದಿಯನ್ನ ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು 2022 ಮತ್ತು 23ನೇ ಸಾಲಿನ ಆರ್ಥಿಕ ಸ್ಥಿತಿಗತಿಯ ವರದಿಗಳ ಪ್ರಕಾರ ಸಿದ್ದಾಪುರ ತಾಲೂಕಿನ ಆದಾಯ 3,33,850 ರು ಆಗಿತ್ತು. ಹೌದು, ವಾಣಿಜ್ಯ ಚಟುವಟಿಕೆಗಳು ಹೆಚ್ಚು ಇರುವ ಶಿರ್ಸಿ, ಭಟ್ಕಳ ಹಾಗೆ ಕಾರವಾರ ತಾಲೂಕುಗಳಿಗಿಂತ ನೆಟ್ವರ್ಕ್, ರಸ್ತೆ ಹಾಗೆ ಇತರ ಮೂಲಭೂತ ಸೌಕರ್ಯಗಳು ಕೊರತೆ ಇರುವ ಸಿದ್ದಾಪುರ ತಾಲೂಕು ಆದಾಯದಲ್ಲಿ ಮಾತ್ರ ನಂಬರ್ 1 ಬಂದಿದೆ. ಹಾಗಾದ್ರೆ ರಾಜ್ಯದ ತಲಾದಾಯವನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ಮತ್ತೆ ಯಾವ ಬೇಸ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಒಂದು ಪ್ರದೇಶದ ಒಟ್ಟು ಆದಾಯ ಮತ್ತೆ ಅಲ್ಲಿನ ಜನಸಂಖ್ಯೆನ ಡಿವೈಡ್ ಮಾಡಿದಾಗ ನಮ್ಗೆ ಟೋಟಲ್ ಆದಾಯ ಸಿಗತ್ತೆ. ಫಾರ್ ಎಕ್ಸಾಂಪಲ್, ಒಂದು ದೇಶದ ಒಟ್ಟು ಆದಾಯ 1000 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಹಾಗೆ ಅಲ್ಲಿನ ಜನಸಂಖ್ಯೆ 10 ಕೋಟಿ ಇದೆ ಅಂತ ಅನ್ಕೊಳ್ಳಿ. ನಾವು ಅದನ್ನ 1000 ಡಿವೈಡೆಡ್ ಬೈ 10 ಮಾಡಿದಾಗ ನಮ್ಗೆ 100 ರು ಸಿಗತ್ತೆ. ಅದೇ ತಲಾದಾಯ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 12 ತಾಲೂಕುಗಳಿವೆ. ಈ ಎಲ್ಲಾ ತಾಲೂಕಿನ ಸರಾಸರಿ ಆದಾಯ ಎಷ್ಟು ಬಂದಿದೆ ಅಂತ ತಿಳ್ಕೊಳ್ಳುವ ಬನ್ನಿ. ಸಿದ್ದಾಪುರ ತಾಲೂಕು 3,33,859 ರು, ಹಾಗೆ ಶಿರ್ಸಿ 2,62,055 ರು, ಕುಮಟಾ 2,50,617 ರು, ಹೊನ್ನಾವರ 2,49,345 ರು, ಜೊಯ್ಡಾ 2,08,350 ರು, ಹಳಿಯಾಳ 2,06,060 ರು, ಕಾರವಾರ 2,05,608 ರು, ಮುಂಡಗೋಡ್ 1,98,000 ರು, ಯಲ್ಲಾಪುರ 1,92,394 ರು, ಅಂಕೋಲಾ 1,89,063, ಭಟ್ಕಳ 1,81,306, ಹಾಗೆ ದಾಂಡೇಲಿ 88,060 ರು ತಲಾದಾಯವನ್ನ ಗಳಿಸಿದೆ. ಆದ್ರೆ ಸಿದ್ದಾಪುರ ತಲಾದಾಯದಲ್ಲಿ ನಂಬರ್ 1 ಬರ್ಲಿಕ್ಕೆ ಅಡಿಕೆ ಬೆಳೆನೇ ಮೇನ್ ರೀಸನ್ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಕೃಷಿ, ಹೈನುಗಾರಿಕೆ ಇದು ಕೂಡ ರೀಸನ್ ಆಗಿರಬಹುದು. ಈ ಎಲ್ಲ ಆದಾಯದಲ್ಲಿ ಉತ್ತಮ ಗಳಿಕೆ ಬಂದಿರೋದ್ರಿಂದ ತಲಾದಾಯದಲ್ಲಿ ಕೂಡ ನಂಬರ್ 1 ಬಂದಿದೆ. ಸಿದ್ದಾಪುರ ತಾಲೂಕು ತಲಾದಾಯದಲ್ಲಿ ನಂಬರ್ 1 ಬಂದಿದೆ ಅನ್ಲಿಕ್ಕೆ ಆರ್ಥಿಕ ಮತ್ತೆ ಸಾಂಖ್ಯಿಕ ನಿರ್ದೇಶನಾಲಯದ ನಿರ್ದೇಶಕ ನರಸಿಂಹ ಗಣಿಯವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ತಾಲೂಕಿನಲ್ಲಿ ಜನಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ತಲಾದಾಯದಲ್ಲಿ ನಂಬರ್ 1 ಬಂದಿದೆ ಅಂತ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಟಾಪಿಕ್. ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವಂಬರ ಟಿವಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.